100% ಹೋಮ್ ಲೋನ್ ಇಂಟ್ರೆಸ್ಟ್ ಫ್ರೀ ಅಂದರೆ ಏನು ಗೊತ್ತಾ? ಎಸ್, ಬ್ಯಾಂಕ್ಗೆ ನೀವು ಕಟ್ಟೋ ಬಡ್ಡಿ ಸಂಪೂರ್ಣ ನಿಮಗೆ ವಾಪಸ್ ಬರುತ್ತೆ ಅಂತ ಅರ್ಥ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈ ಸೂತ್ರ ಪಾಲಿಸಿದ್ರೆ ಹೋಮ್ ಲೋನ್ಗೆ ನೀವು ಕಟ್ಟುವ ಬಡ್ಡಿ ಸಂಪೂರ್ಣ ವಾಪಸ್ ನಿಮಗೆ ಬರುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ 40 ಲಕ್ಷ ಸಾಲದ ಮೇಲೆ ನೀವು ಕಟ್ಟುವಂತಹ 46 ಲಕ್ಷ ರೂಪಾಯಿ ಬಡ್ಡಿಯನ್ನು ಸಂಪೂರ್ಣ ವಾಪಸ್ ಪಡ್ಕೊಳ್ಳೋದು ಹೇಗೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ. ಬನ್ನಿ, ಹೋಮ್ ಲೋನನ್ನು ಬಡ್ಡಿ ರಹಿತ ಮಾಡೋದು ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ಕಲಿಯೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸ್ವಂತ ಮನೆ ಎಲ್ಲರ ಕನಸು. ಹಾಗಂತ ಎಲ್ಲರೂ ಕೈಯಲ್ಲಿ ದುಡ್ಡಿಟ್ಕೊಂಡು ಒಂದು ಸ್ವಂತ ಮನೆ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಲೋನ್ ಅನ್ನೋ ಆಪ್ಷನ್ನಿಗೆ ಹೋಗ್ತಾರೆ. ಹೋಮ್ ಲೋನ್ನಲ್ಲಿ ನಾವು ತಗೊಂಡ ಅಸಲಿಗಿಂತ ಕಟ್ಟೋ ಬಡ್ಡಿನೇ ಹೆಚ್ಚು ಅನ್ನೋದ್ರ ಬಗ್ಗೆ ನಿಮ್ಗೆ ಆಗಲೇ ಪ್ರಾಕ್ಟಿಕಲಿ ಅರ್ಥ ಆಗಿದೆ. ಹಾಗಾದ್ರೆ 100% ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನು ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ನೀವು ಕಟ್ಟಿದ ಅಷ್ಟು ಬಡ್ಡಿನ ವಾಪಸ್ ಗಳಿಸ್ಕೊಳ್ಬೇಕು ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ಆ ಪ್ರಶ್ನೆಗೆ ಉತ್ತರ ಇದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ಲಿ ನೋಡಬೇಕು, ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಯಾವುದೇ ಥಿಯರಿ ಇಲ್ಲ, ಕಂಪ್ಲೀಟ್ ಪ್ರಾಕ್ಟಿಕಲ್ ಮಾಹಿತಿ 100% ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. ಈ ವಿಷಯದ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ನ್ಯೂಸ್ ಚಾನೆಲ್ಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ 2 ಪುಸ್ತಕಗಳು ಪರ್ಸನಲ್ ಫಿನಾನ್ಸ್ ಸೆಕ್ಟರ್ನ ದಿ ಬೆಸ್ಟ್ ಅನಿಸಿಕೊಂಡಿವೆ. ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಹಾಗೆಯೇ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್. ಆ ಪುಸ್ತಕಗಳನ್ನು ಓದಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನೀವು ಖರೀದಿಸಬಹುದು. ಹಾಗೆ ಫೇಮಸ್ ಪತ್ರಿಕೆಗಳು ಪ್ರಜಾವಾಣಿ ಹಾಗೂ ವಿಜಯ ಕರ್ನಾಟಕ ಮನಿಯಲ್ಲಿನ ಇವರ ಅಂಕಣಗಳು ಅನೇಕರ ಕಣ್ಣು ತೆರೆಸಿವೆ. ಪ್ರಸ್ತುತ ಫ್ರೀಡಮ್ ಆಪ್ನ ಕಂಟೆಂಟ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಈ 100% ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನ್ ಅನ್ನೋದು ಬಹಳ ಅಟ್ರಾಕ್ಟಿವ್ ಅನ್ಸಿದೆ, ತುಂಬಾ ಇಂಪಾರ್ಟೆಂಟ್ ಕೂಡ. ಅಸಲಿಗಿಂತ ಬಡ್ಡಿನೇ ನಾವು ಎಕ್ಸ್ಟ್ರಾ ಕಟ್ತೀವಿ. ಹೇಗೆ ಈ 100% ಇಂಟ್ರೆಸ್ಟ್ ಫ್ರೀ ಹೋಮ್ ಲೋನ್ ಬಗ್ಗೆ ನಾವು ಇಂಪ್ಲಿಮೆಂಟ್ ಮಾಡೋದು, ಆ ಪ್ರಾಡಕ್ಟ್ನ ಫೆಸಿಲಿಟಿಯ ಬಗ್ಗೆ, ಇಂಪಾರ್ಟೆನ್ಸ್ನ ಬಗ್ಗೆ ಹೇಳಿ. ಖಂಡಿತ ಅಭಿಷೇಕ್, ನೀವು ಹೇಳಿದಾಗೆ ಮನೆ ತಗೋಬೇಕು ಅನ್ನೋದು ಪ್ರತಿಯೊಬ್ಬರು ಕನಸು. ಆದರೆ ಮನೆ ತಗೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂದರೆ ರಿಯಲ್ ಎಸ್ಟೇಟ್ ಅನ್ನೋದು ಅಷ್ಟು ಬೂಮ್ ಆಗ್ತಿದೆ. ಬೆಂಗಳೂರಿನಲ್ಲಿ ಒಂದು ಮನೆ ತಗೋಬೇಕು ಅಂದರೆ ಅಥವಾ ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಂದರೆ, ಮನೆ ಅನ್ನೋದು ಬಿಟ್ಬಿಡಿ, ಅಪಾರ್ಟ್ಮೆಂಟ್ ತಗೋಬೇಕು ಅಂದರೆ 1 ಕೋಟಿ ರೂಪಾಯಿ ಆದರೂ ಮಿನಿಮಮ್ ಜೇಬಲ್ಲಿ ಇರಬೇಕು. ಇಲ್ಲ ನನ್ನ ಹತ್ರ ಜೇಬಲ್ಲಿ ಇಲ್ಲ ಅಂದರೆ ಸಾಲದ ಮೊರೆನಾದರೂ ಹೋಗಬೇಕು. ಸೊ ಇದು 2 ಆಪ್ಷನ್. ಆದರೆ ಇಷ್ಟೆಲ್ಲ ದೊಡ್ಡ ಮೊತ್ತದ ಸಾಲ ಮಾಡಿದರೆ ಹೋಮ್ ಲೋನ್ನಲ್ಲಿರೋ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಹೋಮ್ ಲೋನ್ನಲ್ಲಿ ನಾವು ಒಂದು 20 ವರ್ಷಕ್ಕೆ ಸಾಲ ತಗೊಂಡ್ರೆ ನಾವು ತೆಗೆದುಕೊಂಡಿರುವ ಅಸಲಿನ ಮೊತ್ತ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ಗಿಂತ ಇಂಟ್ರೆಸ್ಟ್ ಅಮೌಂಟೇ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಸಾಲ ತೆಗೆದುಕೊಂಡಿರೋ ಮೊತ್ತಕ್ಕಿಂತ ಬಡ್ಡಿ ಮೊತ್ತನೇ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಜನ ಈ ಹೋಮ್ ಲೋನ್ ಅಂದ ತಕ್ಷಣ ಹೆದರ್ಕೋತಾರೆ. ಅಥವಾ ಹೋಮ್ ಲೋನ್ ತಗೊಂಡ್ರೆ ಹೇಗಾಗ್ಬಿಡುತ್ತಪ್ಪ ಅಂದರೆ ಜೀವನ ಇಡೀ ನಾವು ಅದಕ್ಕೆ EMI ಕಟ್ತಾ ಇರಬೇಕು. ನಮ್ಮ ಜೀವನದ ಒಂದು 20 ವರ್ಷ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ದುಡಿಮೆಯ ಆಲ್ಮೋಸ್ಟ್ 40% ಆಫ್ ದಿ ಟೈಮ್. ಸೊ ಅಷ್ಟು ಬರೀ ಹೋಮ್ ಲೋನ್ ಕಟ್ಟೋದಕ್ಕೆ ಹೋಗ್ಬಿಟ್ರೆ ಹೇಗೆ ಅನ್ನೋ ಆತಂಕ ಭಾವನೆ ಎಲ್ಲರಿಗೂ ಅವ್ರಿಗೆ ಬರುತ್ತೆ. ಸೊ ಹಾಗಾದ್ರೆ ಪರಿಹಾರ ಏನು ಅಂತ ಹೇಳಿದ್ರೆ, ನಾವು ಏನು ಹೋಮ್ ಲೋನ್ಗೆ ಬಡ್ಡಿಯ ರೂಪದಲ್ಲಿ ಕಟ್ತೀವಲ್ಲ, ಈಗ ಉದಾಹರಣೆಗೆ 40 ಲಕ್ಷ ಲೋನ್ ತಗೊಂಡ್ರೆ 46 ಲಕ್ಷ ಚಿಲ್ಲರೆ ಬಡ್ಡಿಯನ್ನ ನಾವು 20 ವರ್ಷದ ಅವಧಿಯಲ್ಲಿ ಕಟ್ತೀವಿ. ಓಕೆ. ಸೊ ಆ 46 ಲಕ್ಷ ಬಡ್ಡಿಯನ್ನ ಹೇಗೆ ವಾಪಸ್ ಪಡ್ಕೊಳ್ಳೋದು? ಬ್ಯಾಂಕಿಗೆ ಕಟ್ಟಲೇಬೇಕು, ಆದರೆ ವಾಪಸ್ ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಸೂತ್ರ ಇದೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮುಂದೆ ಮಾತಾಡ್ತಾ ಹೋಗ್ತೀವಿ. ಬೇರೆ ಬೇರೆ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಎಲ್ಲರೂ ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಈ ವಿಡಿಯೋವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡ್ರೆ ಕನಿಷ್ಠ ಅವರಿಗೆ 46ರಿಂದ 47 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಅಥವಾ 46-47 ಲಕ್ಷ ರೂಪಾಯಿನ ಗಳಿಸ್ಕೊಳ್ಳಿಕ್ಕೆ ಒಂದು ಹೊಸ ಮಾರ್ಗ ಸಿಗುತ್ತೆ. ನೀವು ಹೇಳಿದಾಗೆ ಹಾಗೇನೆ ಇದ್ಯಾವುದು ಥಿಯರಿ ಅಲ್ಲ, ಪ್ರಾಕ್ಟಿಕಲ್ಲು. ಒಬ್ಬರು ಇದನ್ನು ಅಳವಡಿಸ್ಕೊಂಡು ಅನುಸರಿಸಿದ್ರೆ ಅವರಿಗೆ ಇದರ ಪ್ರತಿಫಲ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಅರ್ಧಂಬರ್ಧ ನೋಡಿದರೆ ಖಂಡಿತ ಇದು ಅರ್ಥ ಆಗಲ್ಲ.
ಈ ಥರದ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ನೀವು ಕಲಿಬೇಕು ಅನ್ನೋದಾದ್ರೆ ಫ್ರೀಡಮ್ ಆಪ್ ನಲ್ಲಿ ಹಲವು ಕೋರ್ಸ್ಗಳಿದ್ದಾವೆ. ಈಗ ಒಂದ್ ವೇಳೆ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಹೂಡಿಕೆ ಮಾಡಬೇಕಪ್ಪ, ದುಡ್ಡನ್ನ ಬೆಳೆಸೋದು ಹೇಗೆ, ನನ್ನ ದುಡ್ಡನ್ನ ನಾನು ದುಡಿಸಬೇಕು ಅನ್ನೋದಾದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ಎಂಡ್ ಟು ಎಂಡ್ ಡಿಟೇಲ್ಡ್ ಕೋರ್ಸ್ ಇದೆ. ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಕಲಿಬೇಕು ಅಂದ್ರೂ ಡಿಟೇಲ್ಡ್ ಕೋರ್ಸ್ ಫ್ರೀಡಮ್ ಆಪ್ ನಲ್ಲಿ 6 ಭಾಷೆಗಳಲ್ಲಿ ಲಭ್ಯ ಇದೆ. ನಾನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಾಲಗಳನ್ನ ತೀರಿಸಬೇಕು, ಅದನ್ನ ಹೇಗೆ ನಾನು ಅರೇಂಜ್ ಮಾಡ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ಅದಕ್ಕಂತಲೇ ಒಂದು ಡೆಡಿಕೇಟೆಡ್ ಕೋರ್ಸ್ ಫ್ರೀಡಮ್ ಆಪ್ ನಲ್ಲಿ ಲಭ್ಯ ಇದೆ. ಸೊ ತಡ ಮಾಡದೆ ಈ ಕೂಡಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಕೋರ್ಸ್ಗಳನ್ನ ಗಮನಿಸಿ, ನಿಮ್ಮ ಪರ್ಸನಲ್ ಫಿನಾನ್ಸ್ ನಲ್ಲಿ ಕಿಂಗ್ ನೀವಾಗಿ. ಓಕೆ, ಹಾಗಾದ್ರೆ ನಾವು ಮೊದಲಿಗೆ ಹೋಮ್ ಲೋನ್ ಸ್ಟ್ರಕ್ಚರ್ನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಆರಂಭ ಮಾಡೋಣ ಸರ್. ಖಂಡಿತ ಅಭಿಷೇಕ್. ಈಗ ನೋಡಿ, ಹೋಮ್ ಲೋನ್ನ ಸ್ಟ್ರಕ್ಚರ್ ಅಂತ ಬಂದಾಗ ಬ್ಯಾಂಕ್ಗಳು ಹೇಗೆ ಅದನ್ನ ಪೊಸಿಷನ್ ಮಾಡಿರ್ತವೆ ಅಂತ ಹೇಳಿದ್ರೆ, ನಾವು ಆಗ್ಲೇ ಹೇಳ್ತಾ ಇದ್ವಿ, ಉದಾಹರಣೆಗೆ 40 ಲಕ್ಷ ಹೋಮ್ ಲೋನ್ ತಗೊಂಡ್ರೆ ಆತ 20 ವರ್ಷದ ಅವಳಿಗೆ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ, ಸಾಲದ ಮೊತ್ತ 40 ಲಕ್ಷ ರೂಪಾಯಿ ತಗೊಂಡ್ರೆ 20 ವರ್ಷಗಳ ಅವಧಿಗೆ ಸಾಲವನ್ನು ತಗೊಂಡ್ರೆ ಪ್ರತಿ ತಿಂಗಳು 35,989 ರೂಪಾಯಿ EMI ಹೋಗುತ್ತೆ. ಅಂದ್ರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಮಾಸಿಕ ಕಂತು. ಸಾಲಕ್ಕೆ ಕಟ್ಟುವ ಬಡ್ಡಿ ದರ ಎಷ್ಟು ಅಂದ್ರೆ 9%, ಅಸ್ಲು ಬಡ್ಡಿ ಎರಡೂ ಸೇರಿ ಕಟ್ಟುವ ಒಟ್ಟು ಮೊತ್ತ 86,37,000 ರೂಪಾಯಿ. 86,37,000 ರೂಪಾಯಿ. 40 ಲಕ್ಷ ಸಾಲ, 46,37,000 ರೂಪಾಯಿ ಬಡ್ಡಿ. ಸಾಲದ ಮೇಲಿನ ಅಸಲು ಮೊತ್ತ 40 ಲಕ್ಷ, ಬಡ್ಡಿ 46,37,000. ಸೊ ಇದು ಯಾಕೆ ಅಂತ ಹೇಳಿದ್ರೆ ಹೋಮ್ ಲೋನ್ ಪೊಸಿಷನ್ ಆಗೋದೇ ಹಾಗೆ. ಹೋಮ್ ಲೋನ್ ಅನ್ನ ಸ್ಟಾರ್ಟಿಂಗ್ ಇಯರ್ಸ್ ಇದೆಯಲ್ಲ ಅಭಿಷೇಕ್, ಸ್ಟಾರ್ಟಿಂಗ್ ಇಯರ್ಸ್ ಅಲ್ಲಿ ನಾವು ಕಟ್ಟುವ EMI ಮೊತ್ತ ಏನಿದೆ ಅದರ ಬಹುಪಾಲು ಹಣ ಬಡ್ಡಿಗೆ ಹೋಗ್ತಾ ಇರುತ್ತೆ. ತುಂಬಾ ಜನ ನಾವೇನು ಅನ್ಕೋತೀವಿ, ಇಲ್ಲಿ ನೋಡಿ 35,989 ರೂಪಾಯಿ ಕಟ್ಟಿದ್ರೆ ಒಂದ್ ಅರ್ಧ ದುಡ್ಡು ಅಸ್ಲಿಗೆ ಹೋಗುತ್ತೆ, ಒಂದ್ ಅರ್ಧ ದುಡ್ಡು ಬಡ್ಡಿಗೆ ಹೋಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಮೊದಲ ಒಂದಷ್ಟು ವರ್ಷಗಳಲ್ಲಿ ನಾವು ಕಟ್ಟಿದ ಬಹುಪಾಲು ಹಣ ಬಡ್ಡಿಗೆ ಹೋಗ್ತಾ ಇರುತ್ತೆ, ಸಣ್ಣ ಅಮೌಂಟ್ ಮಾತ್ರ ಪ್ರಿನ್ಸಿಪಲ್ ಮೊತ್ತಕ್ಕೆ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದರ ತೀವ್ರತೆ ಇದೆ ಅಂದ್ರೆ, ನಾನು 20 ವರ್ಷಕ್ಕೆ 40 ಲಕ್ಷ ಸಾಲ ತಗೊಂಡಿದ್ದೀನಿ ಅಂದ್ರೆ 25% ಸಾಲ ತೀರ್ಸ್ಲಿಕ್ಕೆ 9 ವರ್ಷ EMI ಕಟ್ಟಬೇಕು. 25% ಸಾಲ ತೀರ್ಬೇಕು ಅಂದ್ರೆ 9 ವರ್ಷ EMI ಕಟ್ಟಬೇಕು. ಅರ್ಧ ಸಾಲ ತೀರಿಸಬೇಕು ಅಂದ್ರೆ 40 ಲಕ್ಷ ಲೋನ್ ತಗೊಂಡಿದ್ದೀನಿ, 20 ಲಕ್ಷ ಲೋನ್ ತೀರಿಸಬೇಕು ಅಂದ್ರೆ 14 ವರ್ಷ ಬೇಕು. ಅಂದ್ರೆ 14 ಇಯರ್ಸ್ ಕಟ್ಟಿದ್ರೆ ಅರ್ಧ ಲೋನ್ ಮುಗಿಯುತ್ತೆ. ಸೊ ಅರ್ಧ ಲೋನು 6 ವರ್ಷದಲ್ಲಿ ಮುಗಿಯುತ್ತೆ. ಅಂದ್ರೆ ಎಷ್ಟು ಬಡ್ಡಿಯನ್ನ ನಾವು ಹೋಮ್ ಲೋನ್ಗೆ ಕಟ್ತೀವಿ ಅನ್ನೋದಕ್ಕೆ ಒಂದು ಸೂತ್ರ ಇದು, ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದು. ಮತ್ತೆ ಇದರಲ್ಲಿ ಯಾಕೆ ಇಷ್ಟು ಬಡ್ಡಿ ಹೋಮ್ ಲೋನ್ ಅಲ್ಲಿ ಅಂದ್ರೆ, ಯಾವಾಗ್ಲೂ ಔಟ್ಸ್ಟ್ಯಾಂಡಿಂಗ್ ಪ್ರಿನ್ಸಿಪಲ್ ಏನಿದೆ ಅದ್ರ ಮೇಲೆ ಬಡ್ಡಿ ದರವನ್ನ ಬ್ಯಾಂಕ್ಗಳು ಕ್ಯಾಲ್ಕುಲೇಟ್ ಮಾಡ್ತವೆ. ಸೊ ಹಾಗಾಗಿ ಹೋಮ್ ಲೋನ್ ನಲ್ಲಿ ಬಡ್ಡಿ ದರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟು. ಅದನ್ನ ಕಟ್ಟದೆ ಬೇರೆ ಮಾರ್ಗ ಇಲ್ಲ, ಆದ್ರೆ ಕಟ್ಟಿದ್ದನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಮಾರ್ಗ ಇದೆ. ಅದಕ್ಕೋಸ್ಕರನೇ ಈ ವಿಡಿಯೋನ ನಾವು ಮಾಡ್ತಿದ್ದೀವಿ. ಮುಂದಿನ ಹಂತದಲ್ಲಿ ಅದನ್ನ ಹೇಳ್ತೀವಿ. ಸರ್, ಈ ಫ್ಯಾಕ್ಟ್ ಅನ್ನ ಗಮನಿಸಿದ್ರೆ ನಾವು ತಗೊಳ್ಳೋ ಪ್ರಿನ್ಸಿಪಲ್ಗಿಂತ ಬಡ್ಡಿ ಜಾಸ್ತಿ ಕಟ್ತೀವಿ. ಹೋಮ್ ಲೋನ್ ಯೂಶಲಿ ಲಾಂಗ್ ಟರ್ಮ್ ಇರುತ್ತೆ. ಸೊ ನಿಮ್ಗೆ ಇನ್ನೇನೋ ಬೇರೆ ಎಸ್ಕೇಪ್ ರೂಟ್ ಅಂತಿಲ್ಲ. ಎಕ್ಸ್ಟ್ರಾ EMIs ಅದು ಇದು ಕಟ್ಟಬಹುದು, ಪ್ರೀಪೇಮೆಂಟ್ಸ್ ಮಾಡಬಹುದು. ಈ ಸಿಚುವೇಶನ್ ನೋಡಿದ್ರೆ ನಮ್ಮ ಹತ್ರ ಅಷ್ಟು ದುಡ್ಡಿರೋವರೆಗೂ ಸ್ವಂತ ಮನೆ ತಗೊಳ್ಳೋದೇ ಬೇಡವಾ? ನಾವು ಬ್ಯಾಂಕಿಗೆ ಸುಮ್ಮನೆ ಎಕ್ಸ್ಟ್ರಾ ಬಡ್ಡಿ ಯಾಕೆ ಕಟ್ಟಬೇಕು, ಹಂಗ ಆಲೋಚನೆ ಮಾಡಬೇಕಾ? ಖಂಡಿತ ಇಲ್ಲ ಅಭಿಷೇಕ್. ಯಾಕೆ ಅಂತ ಹೇಳಿದ್ರೆ ಮನೆ ಅನ್ನೋದು ಒಂದು ಎಮೋಷನಲ್ ಡಿಸಿಷನ್. ಭಾರತದ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರು ನಂಗೊಂದು ಸ್ವಂತ ಮನೆ ಬೇಕು ಅಂತ ಬಯಸ್ತಾರೆ. ಬಯಸೋದು ತಪ್ಪಲ್ಲ, ಸವಾಲುಗಳು ಇರ್ತವೆ, ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಸೊ ಇಲ್ಲಿ ಏನು ಸವಾಲು ಅಂತ ಹೇಳಿದ್ರೆ, ಈ ಹೋಮ್ ಲೋನನ್ನು ತಗೊಳ್ಳೋದೆ ಮನೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋದು ತುಂಬ ಕಡಿಮೆ ಪರ್ಸೆಂಟ್ ಜನರಿಗೆ. 40 ಲಕ್ಷದ ಮನೆನೋ, 50 ಲಕ್ಷದ ಮನೆನೋ, 1 ಕೋಟಿ ರೂಪಾಯಿನ ಮನೆನೋ ನಾವು ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಅಷ್ಟು ದುಡ್ಡಿದ್ರೆ ವೆಲ್ ಆ್ಯಂಡ್ ಗುಡ್, ನಾವು ಯಾವ ಬಡ್ಡಿ ಕಟ್ಟಬೇಕಾಗಿಲ್ಲ, ತಗೋಬೋದು. ಆದರೆ ದುಡ್ಡು ಇಲ್ಲ ಅಂದರೆ ಬ್ಯಾಂಕ್ ಲೋನ್ಗೆ ಮೊರೆ ಹೋಗೋದು ಅನಿವಾರ್ಯ. ನಾವು ಆಗಲೇ ಹೇಳ್ದಂಗೆ 40 ಲಕ್ಷ ಲೋನ್ ತಗೊಂಡ್ರೆ 46 ಲಕ್ಷ ಬಡ್ಡಿ ಕಟ್ತೀವಿ. 40 ಲಕ್ಷ ಅಸಲು ಜೊತೆಗೆ 46 ಲಕ್ಷ ಬಡ್ಡಿ ಕಟ್ತೀವಿ. ಈ 46 ಲಕ್ಷ ಬಡ್ಡಿಯನ್ನು ಹೇಗೆ ವಾಪಸ್ ಪಡ್ಕೋಬಹುದು ಅಂದರೆ ಅದಕ್ಕೆ ಮ್ಯೂಚುವಲ್ ಫಂಡ್ ರೂಟ್ ಇದೆ. ಏನಪ್ಪ ಮ್ಯೂಚುವಲ್ ಫಂಡ್ ರೂಟ್ ಅಂತ ಹೇಳಿದ್ರೆ, ಈಗ ಹೋಮ್ ಲೋನ್ನ ಅಮೌಂಟ್ನ 0.16%, ಅಂದ್ರೆ 40 ಲಕ್ಷ ಸಾಲದ ಮೊತ್ತದಲ್ಲಿ 0.16% ಅಂತ ಅಂದ್ಕೊಂಡ್ರೆ ಅದು 6,400 ರೂಪಾಯಿ ಆಗುತ್ತೆ. ಅಷ್ಟು ಮೊತ್ತದ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಮಾಡಿದ್ರೆ ಅವರು ಹೋಮ್ ಲೋನ್ಗೆ ಏನು ಕಟ್ತಾರಲ್ಲ 46 ಲಕ್ಷ ಚಿಲ್ಲರೆ ಬಡ್ಡಿ,
ಅಷ್ಟನ್ನು ವಾಪಸ್ ಪಡ್ಕೋಬಹುದು. ಹೇಗೆ ಅದು ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ಹೇಳ್ತೀವಿ. ಮತ್ತೆ ಇಲ್ಲಿ ಇನ್ನೊಂದು ಅವ್ರಿಗೆ ಅನ್ನಿಸ್ಬೋದು, ಈ 6,400 ರೂಪಾಯಿ ಕಟ್ತೀವಲ್ಲ ಅದು ಹಂಗಿದ್ರೆ ಅಂತ. ಅದನ್ನ ಬಿಟ್ಟು ಕೂಡ ನೀವು ಹೋಮ್ ಲೋನ್ ಇಂಟ್ರೆಸ್ಟ್ ಏನು ಕಟ್ಟಿರ್ತೀರಿ ಅಷ್ಟು ಹಣ ನಿಮಗೆ ವಾಪಸ್ ಸಿಗುತ್ತೆ. ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಳೋಣ ಅಭಿಷೇಕ್. ವೆರಿ ನೈಸ್. ಹಾಗಾದ್ರೆ ಈ ಕ್ಯಾಲ್ಕುಲೇಷನ್ ಬಗ್ಗೆ ಬಹಳ ಕಾತುರತೆ ಇದೆ ಸರ್. ಈ 0.16% ಅಷ್ಟು ಎಕ್ಸ್ಟ್ರಾ ಲೋಡ್ ಅನ್ನೋದು 100% ಬಡ್ಡಿನೂ ವಾಪಸ್ ಬರುತ್ತೆ. ನಾನು ಕಟ್ಟಿರೋ 6,400 ರೂಪೀಸ್ ಅದು ಸಹ ಉಳ್ಕೊಳ್ಳುತ್ತೆ ಅನ್ನೋದು ಡಬಲ್ ಬೊನಾನ್ಸಾ ಥರ. ಸೊ ಅದರ ಇನ್ನರ್ ಡೀಟೇಲ್ಸ್ಗೆ ಹೋಗೋಣ ಸರ್. ಖಂಡಿತ ಅಭಿಷೇಕ್. ಈಗ ನೋಡಿ 40 ಲಕ್ಷ, ಈಗ ನಾವು ಈ ಸೆಕ್ಷನಲ್ಲಿ ಏನು ಚರ್ಚೆ ಮಾಡೋಣ ಅಂತ ಹೇಳಿದ್ರೆ, ಹೌ ಟು ಮೇಕ್ ಯುವರ್ ಹೋಮ್ ಲೋನ್ ಇಂಟ್ರೆಸ್ಟ್ ಫ್ರೀ. ಓಕೆ, ನಿಮ್ಮ ಗೃಹ ಸಾಲಕ್ಕೆ ಕಟ್ಟುವ ಬಡ್ಡಿಯನ್ನ ಸಂಪೂರ್ಣ ವಾಪಸ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಈ ಸೆಕ್ಷನಲ್ಲಿ ಚರ್ಚೆ ಮಾಡೋಣ. ಈಗ ನೋಡಿ, ಗೃಹ ಸಾಲದ ಮೊತ್ತ ಎಷ್ಟು? 40 ಲಕ್ಷ ರೂಪಾಯಿ. ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. 40 ಲಕ್ಷ ಗೃಹ ಸಾಲದ ಮೊತ್ತದಲ್ಲಿ 0.16% ಮೊತ್ತ SIPಗೆ ಹಾಕಿದರೆ ಅದು ಎಷ್ಟು ಮೊತ್ತ ಅಂತ ಹೇಳಿದ್ರೆ ಪ್ರತಿ ತಿಂಗಳು 6,400 ರೂಪಾಯಿ. ಅಂದರೆ ಈಗ ಹೋಮ್ ಲೋನ್ನ ನೀವು ತಗೋತಿರಲ್ಲ, ಹೋಮ್ ಲೋನ್ನ ಜೊತೆಗೇನೆ ಒಂದು SIP ಶುರು ಮಾಡಿಬಿಡಿ. ಎಷ್ಟು ರೂಪಾಯಿನ SIP ಅಂತ ಹೇಳಿದ್ರೆ 40 ಲಕ್ಷ ಲೋನ್ ತಗೊಂಡಿದ್ರೆ 0.16% ಅಂದರೆ 6,400 ರೂಪಾಯಿದು ಒಂದು SIP ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಶುರು ಮಾಡಿ. ನಿಮ್ಗೊಂದು 12% ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಮ್ಯೂಚುವಲ್ ಫಂಡ್ ಸರಾಸರಿ ವಾರ್ಷಿಕ ಗಳಿಕೆ ಅಂದಾಜು 12%, ಹಂಗೆ ಅಂದ್ಕೊಳ್ಳಿ. 20 ವರ್ಷದ ಬಳಿಕ ನಿಮ್ಮ ಹೂಡಿಕೆಯ ಒಟ್ಟು ಮೌಲ್ಯ 63,31,000 ರೂಪಾಯಿ ಆಗಿರುತ್ತೆ. ಅಂದರೆ ನೀವು ಇವತ್ತು ಹೋಮ್ ಲೋನ್ ತಗೊಂಡಿದ್ದೀರಿ, ಇವತ್ತು ಹೋಮ್ ಲೋನ್ ತಗೊಂಡು ನಿಮ್ಮ ಪಾಡಿಗೆ ನೀವು EMI ಕಟ್ತಾ ಇದ್ದೀರಿ. 40 ಲಕ್ಷ ಹೋಮ್ ಲೋನ್ ತಗೊಂಡಿದ್ದೀರಿ, ಅದಕ್ಕೆ ಏನು EMI ಮೊತ್ತ ಕಟ್ಟಬೇಕು ಪ್ರತಿ ತಿಂಗಳು ಕಟ್ತಾ ಇದ್ದೀರಿ. ಅದರ ಜೊತೆಗೆ 6,400 ರೂಪಾಯಿದು ಒಂದು SIP ಶುರು ಮಾಡಿದಿರಿ. ಆ 6,400 ರೂಪಾಯಿ SIP ಶುರು ಮಾಡಿದರೆ 20 ವರ್ಷ ಆದಮೇಲೆ, ಅಂದರೆ ಲೋನ್ ಟರ್ಮ್ ಮುಗಿಯೋ ಹೊತ್ತಿಗೆ ಇದರ ಮೌಲ್ಯ ಎಷ್ಟಾಗಿರುತ್ತೆ ಅಂದರೆ 63,31,000 ರೂಪಾಯಿ. ಅದೆಂಗೆ 63,31,000 ರೂಪಾಯಿ ಆಯಿತು ಅಂತ ನೀವು ಕೇಳ್ಬೋದು. ಇದರಲ್ಲಿ 20 ವರ್ಷಗಳಲ್ಲಿ SIPಗೆ ನೀವು ಕಟ್ಟಿರ್ತೀರಲ್ಲ, ಅದರ ಮೊತ್ತ 15,36,000 ರೂಪಾಯಿ ಕೂಡ ಸೇರಿದೆ. ಅದನ್ನು ಕಳೆದು ಬಿಡೋಣ. 63,31,000ದಲ್ಲಿ 15,36,000 ಕಳೆದು ಬಿಡೋಣ. ಈ ಹೂಡಿಕೆ ಮೇಲೆ ಗಳಿಕೆ ಸಿಕ್ತಲ್ಲ, ಅದರಲ್ಲಿ ಅಷ್ಟು ಕಳೆದಾಗ ನಮ್ಗೆ ಎಷ್ಟು ಸಿಕ್ತು? ಹೂಡಿಕೆ ಮೊತ್ತ ಕಳೆದಾಗ SIPಯಲ್ಲಿ ಸಿಗೋ ಅರ್ನಿಂಗ್ಸ್ ಎಷ್ಟು? ಮ್ಯೂಚುವಲ್ ಫಂಡ್ SIPಯಲ್ಲಿ 12% ಲೆಕ್ಕಾಚಾರದಲ್ಲಿ ಅಂತ ಹೇಳಿದ್ರೆ 47,95,000. ನಾವು ಗೃಹ ಸಾಲಕ್ಕೆ 20 ವರ್ಷದಲ್ಲಿ ಕಟ್ಟೋ ಬಡ್ಡಿ ಎಷ್ಟು? 46,37,000. ಸೊ ನೀವು 46,37,000 ಇಲ್ಲಿ EMIಗೆ ಬಡ್ಡಿ ಕಟ್ಟಿದರೆ, ಸಾಲಕ್ಕೆ ಬಡ್ಡಿ ಕಟ್ಟಿದರೆ 20 ವರ್ಷಗಳ ಅವಧಿಯಲ್ಲಿ 40 ಲಕ್ಷ ಸಾಲಕ್ಕೆ ನೀವು 46,37,000 ರೂಪಾಯಿ ಬಡ್ಡಿಯನ್ನು ಕಟ್ಟಿದರೆ, ಮತ್ತೊಂದು ಕಡೆ ನೀವು ಅದರ ಜೊತೆಗೆ ಒಂದು SIPಯನ್ನು ಶುರು ಮಾಡಿದರೆ 6,400 ರೂಪಾಯಿ ಹಾಕ್ಕೊಂಡು ಹೋದರೆ ನಿಮಗೆ ಹಾಕಿದ ಮೊತ್ತವನ್ನು ತೆಗೆದು 47,95,000 ಅಂದರೆ ಆಲ್ಮೋಸ್ಟ್ 48 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ನೀವು ಅಸಲಿಗೆ ಹೋಮ್ ಲೋನ್ಗೆ ಕಟ್ಟಿದ್ದು 0% ಇಂಟ್ರೆಸ್ಟ್. ಸೊ ಈ ರೀತಿಯ ಹ್ಯಾಕ್ಸನ್ನು ಜನ ಆಲೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ 2 ಚಾಲೆಂಜ್ಗಳನ್ನು ಫೇಸ್. ಈಗ ಹೋಮ್ ಲೋನ್ ತೀರ್ಸಕ್ಕೆ ಹೆಂಗಂದ್ರೆ ಬೇರೆ ಮಾರ್ಗನೇ ಇಲ್ವಾ ಅಂತ ಹೇಳಿದ್ರೆ ಬೇರೆ ಮಾರ್ಗನೂ ಇದೆ ಬೇಗ ತೀರ್ಸಕ್ಕೆ. ಅಂದರೆ ನೀವು ಜಾಸ್ತಿ ಇನ್ಕಮ್ ಬಂತ, ನೀವು ಪಾರ್ಟ್ ಪೇಮೆಂಟ್ಗಳನ್ನು ಮಾಡ್ತಾ ಹೋಗಿ. ಈಗ ಬೋನಸ್ ಅಮೌಂಟ್ ಬಂತು, ಒಂದು 3 ಲಕ್ಷ ಬೋನಸ್ ಅಮೌಂಟ್ ಬಂತು, ಅಥವಾ 2 ಲಕ್ಷ ಬೋನಸ್ ಅಮೌಂಟ್ ಬಂತು. ಆ ಬೋನಸ್ ಅಮೌಂಟನ್ನು ಹೋಮ್ ಲೋನ್ನ ಪ್ರಿನ್ಸಿಪಲ್ಲಿ ಕಟ್ಟಿದರೆ ಹೋಮ್ ಲೋನ್ನ ಬಡ್ಡಿ ಮತ್ತು ಟೆನ್ಯೂರ್ ಎರಡೂ ಕಮ್ಮಿ ಆಗುತ್ತೆ. ಅದು ಆಪ್ಷನ್ 1. ಬಟ್ ಅದು ಎಲ್ರಿಗೂ ಸಾಧ್ಯ ಆಗಲಿಕ್ಕಿಲ್ಲ. ನನಗೆ ಅಡಿಷ್ನಲ್ ಪಾರ್ಟ್ ಪೇಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲಪ್ಪ, ನನಗೆ ಮಂತ್ಲಿ ಕಮಿಟ್ಮೆಂಟ್ಸೇ ಜಾಸ್ತಿ ಇದ್ದಾವೆ, ಬರೋ ಬೋನಸ್ಸಲ್ಲಿ ಬೇರೆ ಖರ್ಚುಗಳು, ಮಕ್ಕಳ ಸ್ಕೂಲ್ ಫೀಸು, ಈ ಥರದ ಹೊರೆಗಳಿದ್ದಾವೆ, ಅದರಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ಅದಿಲ್ಲದೇ ನಾನು ಏನಾದರೂ ಒಂದು ಹೂಡಿಕೆ ಮಾಡ್ತಾನೆ ನಾನು ಹೋಮ್ ಲೋನ್ಗೆ ಕಟ್ಟಿದ ಬಡ್ಡಿನ ವಾಪಸ್ ಪಡ್ಕೋಬೋದಾ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ಮಾರ್ಗ ಇದೆ. ಜಸ್ಟ್ ಸ್ಮಾಲ್ ಪೋರ್ಷನ್ ಆಫ್ ದಿ ಲೋನ್ ಅಮೌಂಟ್. ಈ 0.16% ಅಂದರೆ 40 ಲಕ್ಷದಲ್ಲಿ 0.16%. 40 ಲಕ್ಷದಲ್ಲಿ 6,400 ರೂಪಾಯಿ. 40 ಲಕ್ಷದ ಒಟ್ಟು ಸಾಲದ ಮೊತ್ತದಲ್ಲಿ
0.16% ಅಂದರೆ 6,400 ರೂಪಾಯಿನ ನೀವು ಹೂಡಿಕೆ ಮಾಡಿ. ಇಲ್ಲೇನು ನೀವು ಕಳಿತಿಲ್ಲ. ನೀವು ಹೇಳ್ಬೋದು ಅಡಿಷನಲ್ ಬರ್ಡನ್ ಬರುತ್ತೆ ಅಂತ. ಅಡಿಷನಲ್ ಬರ್ಡನ್ ಆಗಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ಸಮ್ ಆರ್ ದಿ ಅದರ್ ವೇ ಯು ಹ್ಯಾವ್ ಟು ಇನ್ವೆಸ್ಟ್. ನೀವು ಸಾಲ ಕಟ್ತಿರ್ದ ಮಾತ್ರಕ್ಕೆ ನೀವು ಹೂಡಿಕೆ ನಿಲ್ಸಂಗಿಲ್ವಲ್ಲ. ನೀವು ಒಂದು ಹೂಡಿಕೆ ಮಾಡಲೇಬೇಕು. ಆ ಹೂಡಿಕೆಯನ್ನ ಇದು ಅಂತ ಕನ್ಸಿಡರ್ ಮಾಡಿ. ಅವಾಗ ನಿಮಗೆ ಸಾಲಕ್ಕೆ ಕಟ್ಟಿದ ಸಂಪೂರ್ಣ ಬಡ್ಡಿ ವಾಪಸ್ ಆಗುತ್ತೆ. ಆದರೆ ಬ್ಯಾಂಕ್ ಅವ್ರು ಕೊಡಲ್ಲ, ನಿಮಗೆ ನೀವೇ ಇದನ್ನು ಪಡ್ಕೋತೀರಿ. ಸೊ ಈ ರೀತಿಯ ಒಂದು ಹ್ಯಾಕನ್ನು ಮಾಡಿದರೆ ಖಂಡಿತವಾಗಿಯೂ 100% ಹೋಮ್ ಲೋನ್ ಇಂಟ್ರೆಸ್ಟ್ ಫ್ರೀ ಆಗುತ್ತೆ. 100% ಹೋಮ್ ಲೋನು ಇಂಟ್ರೆಸ್ಟ್ ಫ್ರೀ ಆಗುತ್ತೆ. ಇದನ್ನು ನೋಡಿ ಯಾರು ಲಾಭ ಪಡ್ಕೋತಾರೆ ದಯವಿಟ್ಟು ಈ ಥರದ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ಹೇಗೆ ಅಂದರೆ ಆಲ್ಮೋಸ್ಟ್ 10 ಜನ ಮಾತಾಡಿಸಿದ್ರೆ ಒಂದು 3-4 ಜನ ಆದರೂ ಹೋಮ್ ಲೋನ್ ತಗೊಂಡಿರ್ತಾರೆ ಅಥವಾ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರಿಗೆ ಇದರಿಂದ ಲಾಭ ಆಗುತ್ತೆ. ಅವರಿಗೆ ಇದರಿಂದ ಒಂದು ಹೊಸ ನೋಟ ಸಿಗುತ್ತೆ. ಸೊ ಅಷ್ಟೊಂದು ಬಡ್ಡಿ ಕಟ್ಟಬೇಕಲ್ಲಪ್ಪ ಅನ್ನೋದೇ ಒಂದು ಕೊರಗಿರುತ್ತೆ. ಆ ಬಡ್ಡಿಯನ್ನು ನೀನು ವಾಪಸ್ಸು ಪಡ್ಕೋಬೋದಪ್ಪ ಒಂದು ಸಣ್ಣ ಸೂತ್ರದ ಮೂಲಕ ಅನ್ನೋದನ್ನ ಹೇಳಿದ್ರೆ ಬಹುಶಃ ಜನರಿಗೆ ಅನುಕೂಲ ಆಗುತ್ತೆ. ಅದನ್ನ ಹಂಚಿದ್ರೆ 100 ಜನಕ್ಕೆ 1000 ಜನಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಭಿಷೇಕ್. ಡೆಫಿನೆಟ್ಲಿ ಸರ್, ಈ 100% ಇಂಟ್ರೆಸ್ಟ್ ಫ್ರೀ ಬಗ್ಗೆ ಆಲೋಚನೆ ಮಾಡೋದ್ರಿಂದ ಒಂದು ಇಲ್ಲಿಕ್ವಿಡ್ ಅಸೆಟ್ ಅವರ ಹೆಸರಿಗಾಗುತ್ತೆ, ಅಂದ್ರೆ ಹೋಮ್ ಲೋನ್ ತೀರಿಸ್ತಾರೆ. ಮತ್ತೆ ಅವ್ರು ಮಾಡ್ಕೊಂಡಿರೋ ಈ 63 ಲಕ್ಷದ ಕಾರ್ಪಸ್ಸು ಲಿಕ್ವಿಡ್ ಫಂಡ್. ಅವ್ರಿಗೇನೋ ಕಷ್ಟ ಅಂದ್ರೆ ಅದನ್ನು ಬಳಸ್ಕೊಳ್ಬಹುದು. ಸೊ 2 ಅಸೆಟ್ನ ಅಟ್ ಎ ಟೈಮ್ ಅವರು ಹೊಂದಿದಂಗೆ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂತಹ ಉಪಯುಕ್ತ ಮಾಹಿತಿ ಬಗ್ಗೆ, ಈ ಹ್ಯಾಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಮ್ಮ ಸಮಯಕ್ಕಾಗಿ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಅಭಿಷೇಕ್. ಸೊ ಈ ಮಾಹಿತಿ ನಿಮಗೆ ಸರಿ ಅಂತ ಅನಿಸಿದ್ರೆ, ಈ ಹ್ಯಾಕ್ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದಾದ್ರೆ ದಯಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ತಪ್ಪದೇ ಫಾರ್ವರ್ಡ್ ಮಾಡಿ. ಹಾಗೂ ನೀವು ಈ ಮ್ಯೂಚುವಲ್ ಫಂಡ್ ಬಗ್ಗೆ ಕಲಿಬೇಕು ಅನ್ನೋದಾದ್ರೆ ಡೀಟೇಲ್ಡ್ ಕೋರ್ಸ್ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ ಇದೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕೋರ್ಸನ್ನು ಗಮನಿಸಿ ನೀವು ಇನ್ನಷ್ಟು ಶಕ್ತರಾಗಿ ನಿಮ್ಮ ಪರ್ಸನಲ್ ಫಿನಾನ್ಸ್ ಅನ್ನ ಮ್ಯಾನೇಜ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ಥರದ ಇನ್ನಷ್ಟು ಮಾಹಿತಿ ನೀವು ಆವಾಗ ಕಲಿತಾನೆ ಇರಬೇಕು ಅನ್ನೋದಾದ್ರೆ ಫ್ರೀಡಮ್ ಆ್ಯಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಬೆಲ್ ಐಕಾನ್ ಮಿಸ್ ಮಾಡದೆ ಕ್ಲಿಕ್ ಮಾಡಬೇಕು. ನಮಸ್ಕಾರ.